ಇಡೀ ಕರ್ನಾಟಕದಲ್ಲೇ ಫೇಮಸ್ ಆಗಿರುವಂಥ ಉತ್ತರ ಕರ್ನಾಟಕದ ಖಡಕ್ ಜೋಳದ ರೊಟ್ಟಿ ಯಾರಿಗೆ ಗೊತ್ತಿಲ್ಲ. ಉತ್ತರ ಕರ್ನಾಟಕ ಸೈಡ್ ಇದನ್ನ ಮದುವೆ ಮನೆಯಲ್ಲಿ ಮಾಡಿರ್ತಾರೆ. ಸೀಗೆ ಹುಣ್ಣಿಮೆ ಎಳ್ಳಮಾಸಿಯಲ್ಲಿ ಈ ರೊಟ್ಟಿ ಇಲ್ಲ ಅಂದರೆ ನಡೆಯೋದೇ ಇಲ್ಲ. ಈ ರೊಟ್ಟಿಯನ್ನು ನೀವು ಒಂದ್ಸತಿ ಮಾಡಿದರೆ ತಿಂಗಳು ಪೂರ್ತಿ ಇಟ್ಟು ತಿನ್ಬಹುದು. ನಮ್ಮ ಕಡೆ ಉತ್ತರ ಕರ್ನಾಟಕ ಸೈಡ್ ಹಬ್ಬ ಹರಿದಿನ ಇದ್ದಾಗ ರೊಟ್ಟಿ ಮಾಡೋಲ್ಲ. ಸೊ ಆಗ ಏನು ಮಾಡ್ತೀವಿ ಅಂದರೆ ಹಬ್ಬದಕ್ಕಿಂತ ಮುಂಚೆನೇ ಈ ರೀತಿ ಖಡಕ್ ಜೋಳದ ರೊಟ್ಟಿಯನ್ನು ಮಾಡಿ ಹಬ್ಬದಲ್ಲಿ ತಿಂತೀವಿ. ಲಾಸ್ಟ್ ಟೈಮ್ ನಾನು ಖಡಕ್ ಜೋಳದ ರೊಟ್ಟಿ ವಿಡಿಯೋ ಹಾಕಿದಾಗ ನಿಮ್ಮಲ್ಲಿ ಕೆಲವರು ಕೇಳಿದ್ರಿ, ಏನಪ್ಪ ಅಂದರೆ ಮ್ಯಾಮ್ ನೀವು ಸೂಪರ್ ಆಗಿ ತೆಳ್ಳಗೆ ರೊಟ್ಟಿ ಮಾಡ್ತೀರಾ, ಆದರೆ ನಿಮ್ಮ ಥರ ನಮಗೆ ಎಷ್ಟು ಟ್ರೈ ಮಾಡಿದ್ರು ಬರೋದೇ ಇಲ್ಲ ಅಂತ. ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾವು ರೊಟ್ಟಿಯನ್ನು ಯಾವ ಥರ ಬಡಿಬೇಕು, ಆಮೇಲೆ ಅದನ್ನು ಯಾವ ರೀತಿ ಬೇಯಿಸಿದ್ರೆ ಅದು ಖಡಕ್ ಆಗುತ್ತೆ, ಇದನ್ನೆಲ್ಲ ಡೀಟೇಲ್ ಆಗಿ ನೋಡೋಣ. ಸೊ ತಡ ಮಾಡದೆ ಉತ್ತರ ಕರ್ನಾಟಕದ ಫೇಮಸ್ ಖಡಕ್ ಜೋಳದ ರೊಟ್ಟಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಅದಕ್ಕೂ ಮುಂಚೆ ಫ್ರೆಂಡ್ಸ್, ನೀವು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ರೊಟ್ಟಿ ಮಾಡಬೇಕಾದ್ರೆ ಎಲ್ಲದಕ್ಕಿಂತ ಮುಂಚೆ ನೀರನ್ನು ಕುದಿಸ್ಕೋಬೇಕು. ಸೊ ನೀರು ಕುದಿಯೋಕೆ ಇಡೋಣ, ಅಲ್ಲಿವರೆಗೂ ಹಿಟ್ಟು ಸಾನಿಸ್ಕೊಳ್ಳೋಣ. ಜೋಳದ ಹಿಟ್ಟನ್ನು ಕುದಿಯೋ ನೀರು ಹಾಕಿನೇ ಕಲಿಸ್ಕೋಬೇಕು. ಉತ್ತರ ಕರ್ನಾಟಕ ಸೈಡ್ ಇದಕ್ಕೆ ಜಿಗಿ ಹಾಕೋದು ಅಂತಾರೆ. ನಿಮ್ಮ ಕಡೆ ಇದನ್ನು ಏನಂತ ಕರೀತಾರೆ ಖಂಡಿತ ಕಮೆಂಟ್ನಲ್ಲಿ ಹೇಳ್ರಿ. ನಮಗೆ ಎಷ್ಟು ರೊಟ್ಟಿ ಬೇಕು ಅದನ್ನು ನೋಡಿಕೊಂಡು ಹಿಟ್ಟು ಸಾನಿಸ್ಕೊಂಡು ತಗೋರಿ. ಈ ಥರ ಹಿಟ್ಟು ಸಾನಿಸ್ಕೊಂಡ ನಂತರ ಇವಾಗ ಇದರಲ್ಲಿ ಒಂದು ಚಿಕ್ಕ ಕೆರೆಯನ್ನು ಮಾಡ್ರಿ. ಸ್ವಲ್ಪ ಹಿಟ್ಟನ್ನು ತೆಗೆದು ಈ ರೀತಿ ನೋಡ್ರಿ ಗ್ಯಾಪ್ ಮಾಡ್ಕೊರಿ. ಇದರಲ್ಲಿ ನಾವು ನೀರು ಕುದಿಯೋಕೆ ಇಟ್ಟಿದ್ವಿ ನೋಡ್ರಿ, ಆ ನೀರನ್ನು ಹಾಕಬೇಕು. ಕೆಲವರು ನೀರು ಕುದಿಯೋಕೆ ಇಟ್ಟು ಅದರಲ್ಲೇನೆ ಹಿಟ್ಟು ಹಾಕಿ ಹಿಟ್ಟು ಕಲಿಸ್ಕೊಂಡು ಅದರಿಂದ ರೊಟ್ಟಿ ಮಾಡ್ತಾರೆ. ಸೊ ಆ ಥರ ಕೂಡ ಮಾಡ್ಬೋದು. ಅಥವಾ ಈ ರೀತಿ ಕುದಿಯೋ ನೀರನ್ನು ಹಿಟ್ಟಿನಲ್ಲಿ ಹಾಕಿ ಆಮೇಲೆ ಅದನ್ನು ಕಲಿಸ್ಕೊಂಡು ರೊಟ್ಟಿ ಮಾಡ್ಬೋದು. ನಾನು ಈ ರೀತಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಇದು ತುಂಬ ಈಸಿ ಅನಿಸುತ್ತೆ, ಯಾಕಂದರೆ ನೀರಿನಲ್ಲಿ ಹಿಟ್ಟು ಹಾಕಬೇಕಾದ್ರೆ ಅದು ಗಟ್ಟಿ ಅಥವಾ ತೆಳ್ಳಗೆ ಆಗೋ ಸಾಧ್ಯತೆ ಇರುತ್ತೆ. ಸೊ ಈ ರೀತಿ ನೀವು ನೀರು ಹಾಕಿ ಆಮೇಲೆ ಹಿಟ್ಟು ಕಲಿಸ್ಕೊಂತ ಹೋದರೆ ನಿಮಗೆ ಗೊತ್ತಾಗುತ್ತೆ. ಸೊ ನೋಡಿ, ಈ ರೀತಿ ಕುದಿಯೋ ನೀರನ್ನು ಈ ಹಿಟ್ಟಿನಲ್ಲಿ ಕಲಿಸ್ಕೊಂಡು ತಗೊಂಡ ನಂತರ ಒಂದು 2ರಿಂದ 3 ಸೆಕೆಂಡ್ ಅಷ್ಟೇ ಇದನ್ನು ಮುಚ್ಚಿ ಬಿಡ್ರಿ. ಈ ಥರ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಹಿಟ್ಟು ಕುದಿಯೋ ನೀರಿನಲ್ಲಿ ಚೆನ್ನಾಗಿ ಅಳ್ಕೊಳ್ಳುತ್ತೆ. ಸೊ ನೋಡ್ರಿ, 2ರಿಂದ 3 ಸೆಕೆಂಡ್ ಆಗಿದೆ. ಇದನ್ನು ನಾವು ಕಲಿಸ್ಕೊಂಡು ತಗೊಳ್ಳೋಣ. ಇದು ಒಂದು ಸ್ವಲ್ಪ ಬಿಸಿ ಇರುತ್ತೆ, ಅದಕ್ಕೆ ಈ ರೀತಿ ಸ್ಪೂನ್ನಿಂದ ಕಲಿಸ್ಕೊಂಡು ಆಮೇಲೆ ನೋಡಿಕೊಂಡು ಕೈನಿಂದ ಕಲಿಸ್ಕೊರಿ. ಇದು ಒಂದು ಸ್ವಲ್ಪ ಆರಿದೆ, ಕೈನಿಂದ ಮುಟ್ಬೋದು. ಒಳಗೆ ಇದು ಬಿಸಿ ಇರುತ್ತೆ. ಸೊ ಫ್ರೆಂಡ್ಸ್ ನೋಡ್ರಿ, ಈ ರೀತಿ ಒಂದು ಸ್ವಲ್ಪ ಒಣ ಹಿಟ್ಟು ಹಾಕೋಂತ ಇದನ್ನು ಕಲಿಸ್ಕೊಂಡು ತಗೋರಿ. ಉತ್ತರ ಕರ್ನಾಟಕ ಸೈಡ್ ಈ ರೀತಿ ಹಿಟ್ಟು ಕಲಿಸ್ಕೊಳ್ಳೋಕೆ ಚರ ಚರ ನಾದೋದು ಅಂತಾರೆ. ಸೊ ಈ ರೀತಿ ಒಂದು ಸ್ವಲ್ಪ ಶಕ್ತಿ ಹಾಕಿ ಇದನ್ನು ಚರ ಚರ ನಾದ್ಕೊಂಡು ತಗೊಂಡ್ರೆ ನಮ್ಮ ರೊಟ್ಟಿ ಹರಿಯೋಲ್ಲ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಬರುತ್ತೆ. ನೀರು ಕಮ್ಮಿ ಅಂತ ಅನಿಸಿದರೆ ನಾವು ಕುದಿಸಿದ್ವಿ ನೋಡ್ರಿ ನೀರು, ಅದೇ ನೀರನ್ನು ಹಾಕಿ ಹಿಟ್ಟು ಕಲಿಸ್ಕೊರಿ. ನಾನು ಪ್ರತಿಯೊಂದು ಸ್ಟೆಪ್ನ ತುಂಬ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ಯಾಕೆ ಅಂದರೆ ನೀವು ಫಸ್ಟ್ ಟೈಮ್ ಏನಾದರೂ ರೊಟ್ಟಿ ಮಾಡ್ತಾ ಇದ್ರೆ ಈ ವಿಡಿಯೋನ ನೋಡಿ ರೊಟ್ಟಿ ಮಾಡಿದರೆ ನಿಮ್ಮ ಫಸ್ಟ್ ಅಟೆಂಪ್ಟಲ್ಲೇ ರೊಟ್ಟಿ ಪರ್ಫೆಕ್ಟ್ ಆಗಿ ಬರಬೇಕು. ನೋಡ್ರಿ, ಈ ಥರ ಹಿಟ್ಟು ಕಲಿಸ್ಕೊಂಡ ನಂತರ ಇದನ್ನ ಅಂಗೈನಿಂದ ತಿಕ್ಕಿ ತಿಕ್ಕಿ ನಾದ್ಕೊರಿ. ಇದರಿಂದ ಏನಾಗುತ್ತೆ ಅಂದರೆ ನಾವು ರೊಟ್ಟಿ ಬಡಿಬೇಕಾದ್ರೆ ಅದು ಎಜಸ್ಗೆ ಬಿರುಕು ಬಿಡುತ್ತೆ ನೋಡ್ರಿ, ಆ ಥರ ಆಗಲ್ಲ. ನೋಡ್ರಿ, ಹಿಂಗೆ ಒಂದು 3ರಿಂದ 4 ನಿಮಿಷ ಇದನ್ನ ನಾವು ಚರ ಚರ ನಾದ್ಕೊಂಡ್ರೆ ನಮ್ಮ ರೊಟ್ಟಿ ಭಾಳ ಚಲೋ ಬರ್ತೈತ್ರಿ. ಹೆಂಗೆ ಅನಿಸ್ತೈತ್ರಿ ಉತ್ತರ ಕರ್ನಾಟಕದ ಭಾಷೆ ಖಂಡಿತ ಕಮೆಂಟ್ನಲ್ಲಿ ಹೇಳ್ರಿ. ಸೊ ನೋಡ್ರಿ, ನಮ್ಮ ಹಿಟ್ಟು ರೆಡಿ ಇದೆ. ಇವಾಗ ರೊಟ್ಟಿ ಬಡಿಯೋಕ್ಕಿಂತ ಮುಂಚೆ ನಾವು ಆಗಲೇ ದಬ್ರಿ ತೊಗೊಂಡಿದ್ವಿ ನೋಡ್ರಿ ನೀರು ಬಿಸಿ ಮಾಡೋಕ್ಕೆ, ಅದರಲ್ಲೇನೆ ಒಂದು ಸ್ವಲ್ಪ ನೀರು ಹಾಕಿ ಈ ರೀತಿ ಒಂದು ಚಿಕ್ಕ ಕಾಟನ್ ಬಟ್ಟೆನ ಇದರಲ್ಲಿ ಇಡ್ರಿ. ಇದನ್ನು ನಾವು ಆಮೇಲೆ ಯೂಸ್ ಮಾಡಬೇಕು. ಮತ್ತೆ ತೆವಿ ಕೂಡ ಬಿಸಿ ಮಾಡೋಕ್ಕೆ ಇಡ್ರಿ, ಅಂದರೆ ನಾವು ರೊಟ್ಟಿ ಬಡಿಯೋ ಅಷ್ಟೊತ್ತಿಗೆ ತೆವಿನೂ ಬಿಸಿ ಆಗುತ್ತೆ. ಇವಾಗ ನಾವು ಕಲಿಸ್ಕೊಂಡು ತಗೊಂಡಿರೋ ಹಿಟ್ಟಿನಲ್ಲಿ ಸ್ವಲ್ಪ ಹಿಟ್ಟು ತಗೊಂಡು ಈ ರೀತಿ ರೌಂಡ್ ಮಾಡಿಕೊಂಡು ಕೆಳಗೆ ಒಂದು ಸ್ವಲ್ಪ ಒಣ ಹಿಟ್ಟು ಹಾಕಿ ಕೈಗೆ ಒಂದು ಸ್ವಲ್ಪ ಒಣ ಹಿಟ್ಟು ಹಚ್ಕೊಂಡು ಈ ಹಿಟ್ಟಿನ ಉಳ್ಳಿಯನ್ನು ಇಟ್ಟು ನೋಡ್ರಿ ಈ ರೀತಿ ಬಡಿರಿ. ಒಂದು ಕೈನಿಂದ ಒಳಗೆ ಸರಿಸ್ಕೊಂತ ಇನ್ನೊಂದು ಕೈನಿಂದ ಕ್ಲಾಕ್ ವೈಸ್ ಇದನ್ನು ತಿರುಗಿಸ್ಕೊಂತ ಬಡಿರಿ. ಇದನ್ನು ಬಡಿಬೇಕಾದ್ರೆ ಅಂಗೈನಿಂದ ಪ್ರೆಸ್ ಮಾಡ್ಕೊತ ಬಡಿರಿ, ಅಂದರೆ ಇದು ದೊಡ್ಡದಾಗ್ತಾ ಬರುತ್ತೆ. ಸೊ ನೋಡ್ರಿ, ಇವಾಗ ಇದು ದೊಡ್ಡದಾಗಿದೆ. 2 ಕೈನಿಂದ ಬಡಿಬಹುದು. 2 ಕೈನಿಂದ ಈ ರೀತಿ ಸರಿಸ್ಕೊಂತ ಇದನ್ನ ಬಡಿರಿ. ಒಂದು ಕೈನಿಂದ ಮೇಲೆ ಮತ್ತೆ ಇನ್ನೊಂದು ಕೈನಿಂದ ಕೆಳಗೆ. ಸೊ ಈ ರೀತಿ ಇದನ್ನ ತಿರುಗಿಸ್ಕೊಂತ ಬಡಿಬೇಕು. ಬಟ್ಟಿನಿಂದ ಎಡ್ಜಸ್ನ ಪ್ರೆಸ್ ಮಾಡ್ಕೊಂತ ಮತ್ತೆ ಅಂಗೈನಿಂದ ನಡುವೆ ಪ್ರೆಸ್ ಮಾಡ್ಕೊಂತ ಇದನ್ನ ಬಡಿರಿ. ಸೊ ನೋಡ್ರಿ, ನಮ್ಮ ರೊಟ್ಟಿ ರೆಡಿ ಇದೆ. ಎಜಸ್ಗೆ ಇದು ಬಿರುಕು ಬಿಟ್ಟಿರೋ ಹಾಗೆ ಕಾಣ್ತಾ ಇದ್ರೆ ಅಂಗೈನಿಂದ ಈ ರೀತಿ ಒಳಗಿನ ಸೈಡ್ ಪ್ರೆಸ್ ಮಾಡ್ಕೊಂತ ಇದನ್ನ ಬಡಿರಿ.
ಸೊ ತುಂಬ ತೆಳ್ಳಗೆ ಇರೋ ರೊಟ್ಟಿ ಬಡದಾಗಿದೆ ಫ್ರೆಂಡ್ಸ್. ನೀವು ನೋಡ್ತಾ ಇರ್ಬೋದು ಎಷ್ಟು ತೆಳ್ಳಗೆ ಬಂದಿದೆ ಇದು. ಇದನ್ನ ಅಂಗೈ ಮೇಲೆ ತಗೋಬೇಕು ನೋಡ್ರಿ. ಈ ರೀತಿ ಸ್ವಲ್ಪ ಪ್ರಾಕ್ಟೀಸ್ ಬೇಕಾಗತ್ತೆ ಇದಕ್ಕೆ. ತೆವಿ ಮೇಲೆ ಹಾಕಬೇಕಾದ್ರೆ ನಾವು ಕೆಳಗೆ ಇಟ್ಟಿರೋ ಸೈಡ್ ಮೇಲೆ ಬರಬೇಕು ನೋಡ್ರಿ. ಈ ಥರ ಇದನ್ನ ತೆವಿ ಮೇಲೆ ಹಾಕಿ ಬಟ್ಟೆಯಿಂದ ಮೇಲಿನ ಸೈಡ್ ಹಸಿ ಮಾಡ್ಕೊರಿ. ಜಾಸ್ತಿ ನೀರು ಹಚ್ಚಬೇಡ್ರಿ ಫ್ರೆಂಡ್ಸ್, ಒಂದು ಸ್ವಲ್ಪ ಹಸಿ ಮಾಡ್ಕೋಬೇಕು ಅಷ್ಟೇ. ಗ್ಯಾಸ್ ಹೈ ಫ್ಲೇಮ್ನಲ್ಲೇ ಇಟ್ಟು ಇದನ್ನ ಬೇಯಿಸ್ರಿ. ಎಲ್ಲ ಕಡೆ ಈ ರೀತಿ ಇದನ್ನ ಹಸಿ ಮಾಡಿದ ನಂತರ ಒಂದು 3 ಸೆಕೆಂಡ್ ಅಷ್ಟೇ ಈ ರೀತಿ ಬಿಡಬೇಕು. ಆಮೇಲೆ ಒಂದು ಸ್ವಲ್ಪ ಹಿಟ್ಟು ತಗೊಂಡು ಎಜ್ಜಸ್ನ ಬಿಡಿಸ್ಕೊಂಡು ಇದನ್ನ ಹೊಳಸಿ ಹಾಕ್ಬಿಡ್ರಿ. ಇದನ್ನ ಬಿಡಿಸದೇನೆ ಹೊಳಸಿ ಹಾಕ್ಬಹುದು ಫ್ರೆಂಡ್ಸ್. ಆದರೆ ಕೆಲವೊಮ್ಮೆ ರೊಟ್ಟಿ ಹೊಳಸಿ ಹಾಕಬೇಕಾದ್ರೆ ಅದು ತೆವಿಗೆ ಅಂಟ್ಕೊಂಡು ಹರಿಯೋ ಸಾಧ್ಯತೆ ಇರುತ್ತೆ. ಸೊ ಅದಕ್ಕೆ ಈ ರೀತಿ ಮುಂಚೆನೆ ಬಿಡಿಸ್ಕೊಂಡು ಆಮೇಲೆ ರೊಟ್ಟಿ ಹೊಳಸಿ ಹಾಕ್ರಿ. ಇವಾಗ ಒಂದು ಬಟ್ಟೆಯಿಂದ ಈ ರೀತಿ ಎಜ್ಜಸ್ನ ಪ್ರೆಸ್ ಮಾಡ್ಕೊಂತ ಇದನ್ನ ಬೇಯಿಸ್ರಿ. ಕೆಳಗೆ ಇದು ಬೆಂದಿರೋ ಹಾಗೆ ಕಾಣ್ತಾ ಇದೆ. ಸೊ ಹೊಳಸಿ ಹಾಕೋಣ. ಇವಾಗ ಗ್ಯಾಸ್ ಲೋ ಫ್ಲೇಮ್ನಲ್ಲೇ ಇಟ್ಟು ಇದನ್ನ ಈ ರೀತಿ ಪ್ರೆಸ್ ಮಾಡ್ಕೊಂತ ಬೇಯಿಸ್ರಿ. ನೆನಪಿರ್ಲಿ ಫ್ರೆಂಡ್ಸ್, ಈ ರೀತಿ ಬೇಯಿಸಿದ್ರೇನೆ ಇದು ಚೆನ್ನಾಗಿ ಕಡಕ್ ಆಗುತ್ತೆ. ನಾವು ಹೈ ಫ್ಲೇಮ್ನಲ್ಲಿ ಕಂಟಿನ್ಯೂ ಆಗಿ ಇದನ್ನ ಬೇಯಿಸಿದ್ರೆ ಇದು ಕಡಕ್ ಆಗಲ್ಲ, ಮೆತ್ತಗೆ ಆಗ್ಬಿಡತ್ತೆ. ಅದಕ್ಕೇನೆ ಇದನ್ನ ಮುಂಚೆ ಹೈ ಫ್ಲೇಮ್ನಲ್ಲಿ ಬೇಯಿಸಿ ಆಮೇಲೆ ಸ್ವಲ್ಪ ಲೋ ಫ್ಲೇಮ್ನಲ್ಲೇ ಈ ರೀತಿ ಪ್ರೆಸ್ ಮಾಡ್ಕೊಂತ ಬೇಯಿಸ್ರಿ. ಸೊ ನೋಡ್ರಿ ಫ್ರೆಂಡ್ಸ್, ತುಂಬ ತೆಳ್ಳಗೆ ಇರೋ ಕಡಕ್ ಜೋಳದ ರೊಟ್ಟಿ ರೆಡಿ ಇದೆ. ನೀವು ನೋಡ್ತಾ ಇರ್ಬೋದು ಎಷ್ಟು ತೆಳ್ಳಗೆ ಇದೆ ಇದು. ಇವಾಗ ಈ ರೀತಿ ರೊಟ್ಟಿ ಮಾಡಿದ ನಂತರ ಇವನ್ನ ಗ್ಯಾಸ್ ಬಾಜು ಈ ರೀತಿ ಇಡ್ರಿ. ಯಾಕಂದ್ರೆ ಹಳ್ಳಿಯಲ್ಲಿ ರೊಟ್ಟಿ ಮಾಡಿದಾಗ ಅವನ್ನ ಒಲೆ ಸೈಡ್ ಇಡ್ತಾರೆ. ಅಂದ್ರೆ ಒಲೆ ಬಿಸಿಗೆ ಅವು ಕಡಕ್ ಆಗ್ತವೆ. ಆದ್ರೆ ನಮ್ಮ ಕಡೆ ಅಂತೂ ಒಲೆ ಇಲ್ಲ. ಸೊ ರೊಟ್ಟಿ ಮಾಡ್ದಂಗೆಲ್ಲ ಅವನ್ನ ಈ ರೀತಿ ಗ್ಯಾಸ್ ಮೇಲೆ ತೆವಿ ಬಾಜುಕನ ಇಟ್ಕೊಂತ ಬರ್ರಿ. ಎಲ್ಲ ರೊಟ್ಟಿ ಮಾಡಿದ ನಂತರ ತೆವಿ ಬಿಸಿ ಇರುತ್ತೆ ನೋಡ್ರಿ. ಆ ತೆವಿ ಮೇಲೇನೆ ಎಲ್ಲ ರೊಟ್ಟಿನ ಇಟ್ಬಿಡ್ರಿ. ಇದರಿಂದ ರೊಟ್ಟಿ ಇನ್ನೂ ಕಡಕ್ ಆಗ್ತವೆ. ಕ್ಲೈಮೇಟ್ ಒಂದು ಸ್ವಲ್ಪ ತಂಪಿದ್ದಾಗ ಇವನ್ನ ಜಾಸ್ತಿ ದಿನ ಸ್ಟೋರ್ ಮಾಡಿ ಇಡಬೇಕು ಅಂದ್ರೆ ಒಂದು ಪ್ಲಾಸ್ಟಿಕ್ ನಲ್ಲಿ ಕಟ್ಟಿ ಇಡ್ರಿ. ಕ್ಲೈಮೇಟ್ ಕೋಲ್ಡ್ ಇಲ್ಲ ಅಂದ್ರೆ ಈ ರೀತಿ ಕೆರ್ಸಿ ಇರುತ್ತೆ ನೋಡ್ರಿ, ಅದರಲ್ಲೇನೆ ಒಂದು ಕಾಟನ್ ಬಟ್ಟೆಯನ್ನ ಹಾಕಿ ಎಲ್ಲ ರೊಟ್ಟಿನ ಇಡ್ರಿ. ಇದರಲ್ಲಿ ಗಾಳಿ ಚೆನ್ನಾಗಿ ಆಡತ್ತೆ, ರೊಟ್ಟಿ ಏನೂ ಆಗಲ್ಲ. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಸುಲಭವಾಗಿ ನಾವು ಉತ್ತರ ಕರ್ನಾಟಕದ ಸ್ಪೆಷಲ್ ಕಡಕ್ ಜೋಳದ ರೊಟ್ಟಿನ ಮಾಡ್ಬೋದು ಅಂತ. ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಮತ್ತೆ ತಡ ಯಾಕೆ, ಲೈಕ್ ಮತ್ತೆ ಶೇರ್ ಮಾಡ್ರಿ. ಹಾಗೆ ಇದೇ ರೀತಿ ಉತ್ತರ ಕರ್ನಾಟಕದ ಸ್ಪೆಷಲ್ ರೆಸಿಪೀಸ್ಗಾಗಿ ನಮ್ಮ ಚಾನಲ್ ಶ್ರಾವಣಿ ಅಡುಗೆ ಮನೆಯನ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡ್ರಿ. ನಿಮ್ಮ ಬ್ಯುಸಿ ಲೈಫ್ನಲ್ಲಿ ಟೈಮ್ ತೆಗೆದು ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದ ಫ್ರೆಂಡ್ಸ್. ಭೇಟಿ ಆಗೋಣ ಇದೇ ರೀತಿ ಉತ್ತರ ಕರ್ನಾಟಕದ ಇನ್ನೊಂದು ಫೇಮಸ್ ರೆಸಿಪಿ ಜೊತೆ. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್.